ಮಳೆಗಾಲ ಪ್ರಾರಂಭವಾಗಿದೆ. ನೋಡಿ, ದರೆ ಮೇಲೆ ತನ್ನಷ್ಟಕ್ಕೆ ಹುಟ್ಟಿ ಬೆಳೆಯುವಂತಹ ದುಂಡು ಮಲ್ಲಿಗೆ ಔಷಧೀಯ ಗುಣವನ್ನು ಹೊಂದಿದೆ. ಇದರ ಬೇರನ್ನು ಬಾಣಂತಿಯರಿಗೆ ಅಥವಾ ಅಶಕ್ತರಿಗೆಲ್ಲ ಲೇಹ್ಯ ಮಾಡೋಕ್ಕೆ ಉಪಯೋಗಿಸ್ತಾರೆ. ಮಳೆಗಾಲದಲ್ಲಿ ಮಾತ್ರ 3 ದಿವಸ ಅಥವಾ 4-5 ದಿವಸ ಆಗುವಂತಹ ಹೂವು ಇದು. ನೋಡಿ, ಮಳೆಗಾಲದಲ್ಲಿ ಅಮ್ಮನ ಮನೆಗೆ ಬಂದಾಗ ಮಳೆಗಾಲದಲ್ಲಿ ಮಾತ್ರ ಆಗುವಂತಹ ಇದು ದುಂಡು ಮಲ್ಲಿಗೆ, ತನ್ನಷ್ಟಕ್ಕೆ ಹುಟ್ಟಿ ಬೆಳೆಯುವಂತಹ ಮಲ್ಲಿಗೆ, ದರೆ ಮೇಲೆ ಬೆಳೆಯುವಂಥದ್ದು. ಕೊಯ್ಯೋದು ಸ್ವಲ್ಪ ಕಷ್ಟನೇ, ಮುಳ್ಳು ಅದೆಲ್ಲರ ಮಧ್ಯೆ ಕೊಯ್ಯಬೇಕಾಗತ್ತೆ. ಇದು ನಾವು ಎರಜಲ ಹೂವು ಅಂತ ಹೇಳೋದು. ಇದು ತುಂಬ ಪರಿಮಳಯುಕ್ತವಾದ್ದು, ಎತ್ತರದ ಮರದಲ್ಲಿರುವಂಥದ್ದು, ಕೆಳಗೆ ಬೀಳುತ್ತೆ. ಇದು ಕಾಶಿನಂಜಟ್ಲೆ, ಜೋಡಿನಂಜಟ್ಲೆ ಇವೆಲ್ಲ. ಇದನ್ನು ದಂಡೆ ಕಟ್ಟೋಣ ಅಮ್ಮನ ಮನೆ ಗಣಪತಿ ದೇವರಿಗೆ ಹಾಕೋಕೆ. ಮುಂಚಿನ ದಿನವೇ ಅಮ್ಮನ ತಿಥಿಗೆ ಬಂದಾಗ ಮುಸ್ಸಂಜೆಯ ಹೊತ್ತಿನಲ್ಲಿ ಈ ರೀತಿಯಾಗಿ ದುಂಡು ಮಲ್ಲಿಗೆಯನ್ನು ದಂಡೆ ಕಟ್ಟಿ ದೇವರಿಗೆ ಅರ್ಪಿಸೋಕೆ ಇಟ್ಟಿದ್ದು. ಹಾಗೆಯೇ ಮರುದಿನ ತಿಥಿಯ ಊಟಕ್ಕಾಗಿ ನಮ್ಮಲ್ಲಿ ಮಾಡುವಂತಹ ಹಲಸಿನ ಎಲೆಯ ಕೊಟ್ಟೆ ಇಡ್ಲಿಯ ಜೊತೆಗೆ ಇಂಗಿನ ಎಣ್ಣೆಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಇದು ಈ ರೀತಿ ಕತ್ತರಿಸಿದ್ರೆ ಹಿಟ್ಟು ಹಾಕೋಕ್ಕೂ ಅನುಕೂಲ ಆಗುತ್ತೆ. ಇಷ್ಟು ದೊಡ್ಡ ಇದರಲ್ಲಿ ಹಿಟ್ಟು ಹಾಕೋದು ತೂತು ಸಣ್ಣಾಗಿರೋದ್ರಿಂದ ಇದನ್ನು ಈ ರೀತಿ 3 ಕಡೆ ಕತ್ತರಿಸ್ಕೊಂಡ್ಬಿಟ್ರೆ ಕತ್ತರಿಸ್ಕೊಂಡ್ರೆ ಕೊಟ್ಟೆ ಇಡ್ಲಿಯನ್ನು ಮಾಡೋಕ್ಕೆ ಈ ರೀತಿಯಾಗಿ ಹಲಸಿನ ಎಲೆಯಿಂದ ಕೊಟ್ಟೆಯನ್ನು ತಯಾರಿ ಮಾಡಿ ಈ ರೀತಿಯಾಗಿ ಕತ್ತರಿಸಿ ತೊಳೆದು ಇಡಬೇಕು. ಹಾಗೆಯೇ ಇಲ್ಲಿ ಉದ್ದಿನ ಬೇಳೆಯ ಜೊತೆಗೆ ಅಕ್ಕಿ ರವೆಯ ಇಡ್ಲಿ ಬೇರೆ ಮತ್ತು ಗೋಧಿ ರವೆಯ ಇಡ್ಲಿ ಬೇರೆ ಅಂತ ಮಾಡಿದ್ದನ್ನು ಕೊಟ್ಟೆಯಲ್ಲಿ ಯಾವ ರೀತಿಯಾಗಿ ತುಂಬಿಸ್ತಾ ಇದ್ದೀವಿ ಅನ್ನೋದನ್ನು ಸಹ ನೋಡಬಹುದು. ಸುಮಾರು 50 ಕೊಟ್ಟೆಯ ಜೊತೆಗೆ ಉಳಿದ ಹಿಟ್ಟನ್ನು ಹಾಗೆಯೇ ಬಾಳೆ ಎಲೆಯ ಮೇಲೆ ಎರೆದು ಇಡ್ಲಿಯನ್ನು ಮಾಡಿದ್ದರು. ಮಾಡಿದ ಹಿಟ್ಟನ್ನು ಈ ರೀತಿಯಾಗಿ ಹಲಸಿನ ಕೊಟ್ಟೆಯಲ್ಲಿ ಹಾಕಿ 2 ಬೇರೆ ಬೇರೆ ಅಟ್ಟಿನ ಕೊಳಗೆಯಲ್ಲಿ 2 ಸಲ ಬೇಯಿಸಿದ್ದಾಗಿತ್ತು. ತುಂಬ ಇಡ್ಲಿಯನ್ನು ಮಾಡಿದ್ದರಿಂದ ಈ ರೀತಿಯಾಗಿ 2 ಸಲ ಅಟ್ಟಿನ ಕೊಳಗೆಯಲ್ಲಿ ಬೇಯಿಸಿದ್ದು. ನೋಡಿ, ಕೊಟ್ಟೆ ಇಡ್ಲಿಯು ಬೆಂದ ನಂತರ ಈ ರೀತಿಯಾಗಿ ಆಗುತ್ತದೆ. ಇನ್ನೊಂದೆಡೆ ರವೆ ಉಂಡೆಯ ತಯಾರಿಯು ನಡೆದಿತ್ತು. ಇಡ್ಲಿ ಜೊತೆ ತಿನ್ನೋಕೆ ಇಂಗಿನ ಎಣ್ಣೆಯನ್ನು ಈ ರೀತಿಯಾಗಿ ಮಾಡೋದು.
ತೆಂಗಿನ ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಉದ್ದಿನಬೇಳೆ, ಸಾಸಿವೆ, ಸ್ವಲ್ಪ ಮೆಂತೆ, ಇದೆ ಇದ್ರಿಗೆ ಮಡ್ಚ್ಕೊಂಡು ಕೈಗೆ ಹಾಕ್ತೀನಿ ಹೇಳಿ. ಖಾರಕ್ಕಾಗಿ ಸೂಜಿ ಮೆಣಸನ್ನು ಜಜ್ಜಿ ಹಾಕೋದು ಮತ್ತು ಕರಿಬೇವನ್ನು ಹಾಕಿ ಒಗ್ಗರಣೆ ಬೇಯೋ ತನಕ ಮಾಡಿಕೊಂಡರೆ ಇಂಗಿನ ಎಣ್ಣೆಯು ಸಿದ್ಧವಾಗುತ್ತದೆ. ಇದಕ್ಕೆ ಪರಿಮಳಕ್ಕೆ ಕೊನೆಯಲ್ಲಿ ಇಂಗನ್ನು ಹಾಕಬೇಕು. ನೋಡಿ, ಇಂಗನ್ನು ಸ್ವಲ್ಪ ಜಾಸ್ತಿಯೇ ಹಾಕಿದರೆ ಇಂಗಿನ ಎಣ್ಣೆಯು ತುಂಬ ರುಚಿಯಾಗಿರುತ್ತದೆ. ಹಾಗೆಯೇ ಈ ಇಂಗಿನ ಎಣ್ಣೆಗೆ ಇನ್ನೂ ರುಚಿ ಕೊಡಲು ಇದರ ಜೊತೆಗೆ ಸಂಡಿಗೆ ಮೆಣಸು ಅಥವಾ ಮಜ್ಜಿಗೆ ಮೆಣಸನ್ನು ಈ ರೀತಿಯಾಗಿ ಚೂರು ಮಾಡಿ ಹಾಕಿ ಒಗ್ಗರಣೆಯನ್ನು ತಯಾರಿಸಿಕೊಂಡರೆ ಇಂಗಿನ ಎಣ್ಣೆಯು ಇಡ್ಲಿ ಜೊತೆ ತಿನ್ನೋಕ್ಕೆ ಸಿದ್ಧವಾಗುತ್ತದೆ. ನೋಡಿ, ನಾನು ನಮ್ಮ ಅಮ್ಮನ ಮನೆಗೆ ಬಂದಾಗ ಸತೀಶ್ ಅಣ್ಣ ನನ್ನ ಅಮ್ಮನ ಮನೆಗೆ ಬಂದಿದ್ದ. ಈ ಸತೀಶ್ ಅಣ್ಣ ನನ್ನ ಯೂಟ್ಯೂಬನ್ನು ನೋಡಿ ತುಂಬ ಖುಷಿ ಪಡ್ತಾ ಅವ್ರ ಬಾಯಿಂದನೇ ಕೇಳುವ ನನ್ನ ಯೂಟ್ಯೂಬ್ ಯಾವುದು. ನಾನು ಸತೀಶ್ ಕಡೆಕೊಡಿ ಅಂತ ನಮ್ಮ ಜಾನ್ಸೀಸ್ ಐಡಿಯಾಸ್ ಅಂತ ವಿಡಿಯೋನೆಲ್ಲ ನೋಡಿದ್ದೀನಿ. ತುಂಬ ಇಷ್ಟ ಆಯಿತು. ಅವ್ರ ಭಾಷೆ ಚೆನ್ನಾಗಿದೆ, ಹೇಳೋ ಸ್ಟೈಲ್ ಚೆನ್ನಾಗಿದೆ, ಈ ಕಡೆ ಏನೇನು ನಡೀತಾ ಇದೆ ಅದನ್ನೆಲ್ಲ ತುಂಬ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಸೊ ನಾನು ಅವ್ರನ್ನ ಒಬ್ಬ ಅಭಿಮಾನಿ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ರಿ? ಸುಮಾರು ಒಂದು 2 ವರ್ಷ ಅಂತ ಹೇಳ್ಬೋದು. 2 ವರ್ಷ ಆಯ್ತಾ? ಮೊದಲಿಂದ ಹಂಗಿದೆ ಅಷ್ಟೊಂದು ನೋಡಿಲ್ಲ, ಈಗೆಲ್ಲ ವಿಡಿಯೋ ನೋಡ್ತಾ ಇರ್ತೀವಿ. ಈಗ ಮೊನ್ನೆ ಹೊಳಗೆಟ್ಟಲ್ಲಿ ಮಾಡಿದ್ರಲ್ಲ, ಅದೆಲ್ಲ ಬಂದಿದ್ರು, ಹೌದು, ಅಲ್ಲಿ ನೋಡಿದ್ದೆ. ಅದೇ ನೀವು ನಾನು ವಿಡಿಯೋದಲ್ಲಿ ತಪ್ಪು ಒಪ್ಪು ಎಂತ ಇದ್ರೂ ನೀವು ಕಮೆಂಟ್ ಮೂಲಕ ಹೇಳಿದ್ರೆ ನಂಗೆ ಇನ್ನೂ ಖುಷಿ ಆಗ್ತದೆ. ನೀವೇ ನೋಡ್ತಾ ಇದ್ರಿ ಹೇಳೋದನ್ನ ನನಗೆ ಪ್ರತ್ಯಕ್ಷ ನೋಡಿದಾಗ ಅಥವಾ ನಿಮ್ಮ ಜೊತೆ ಒಂದು ವಿಡಿಯೋ ಮಾಡಿದೆ, ನೀವು ದಿನ ನೋಡ್ತಾ ಇರ್ತೀರಿ ಹೇಳಿ ಗೊತ್ತಾಗೋದು ನಿಮ್ಮ ಕಮೆಂಟ್ ಮೂಲಕ ನಂಗೆ ಗೊತ್ತಾಗೋದು. ಈಗ ನೀವು ನಮ್ಮ ಮನೆಗೆ ಬಂದು ನೀವು ಅಲ್ಲಿ ಕಮೆಂಟು ಹಾಕ್ಬಿಡಿ, ಆವಾಗ ನಂಗೆ ಇನ್ನೂ ಖುಷಿ ಆಗುತ್ತೆ. ಓಕೆ, ಧನ್ಯವಾದ. ನೋಡಿ, ಇದು ಎಂತ ಹಾಡು ಹೇಳ್ತಿತ್ವ ರಮೇಶ್ ಅಣ್ಣ? ಬಿಸಿಲು ಮಳೆ, ಕ್ಯಾರೆ ವಾದ್ಯಾಳಿ. ಇದರ ಜೊತೆಗೆ ಕೆಲವು ತಿಂಗಳುಗಳ ಹಿಂದೆ ಅಪ್ಪನ ವಾರ್ಷಿಕ ತಿಥಿಯೂ ನಡೆದಿತ್ತು. ನಮ್ಮೂರಿನಲ್ಲಿ ವಿಶೇಷವಾಗಿ ಮಾಡುವಂತಹ ಕೇಸರಿ ಬಾತನ್ನು ಮಾಡಿದಾಗ ಈ ಕೇಸರಿ ದಳವನ್ನು ಯಾವ ರೀತಿಯಾಗಿ ನಾವು ಸುಲಭವಾಗಿ ಪರಿಮಳ ಬರುವಂತೆ ಹಾಕ್ತೀವಿ ಅನ್ನೋದನ್ನು ನೋಡೋಣ ಬನ್ನಿ. ಕೇಸರಿ ದಳಗಳನ್ನು ಈ ರೀತಿಯಾಗಿ ಒಂದು ಪ್ಲೇಟನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಉರಿಯಿಂದ ತೆಗೆದು ಬಿಸಿಯಾದ ಬಟ್ಟಲಿನ ಮೇಲೆ ಈ ಕೇಸರಿಯನ್ನು ಈ ರೀತಿಯಾಗಿ ಹರಡಿ ನೋಡಿ, ಆ ರೀತಿ ಪುಡಿ ಮಾಡಿಕೊಂಡು ಹಾಲು ಹಾಕಿದರೆ ಕೇಸರಿ ಬಣ್ಣ ಬಿಟ್ಕೊಳ್ಳುತ್ತೆ. ಇದನ್ನು ಕೇಸರಿ ಬಾತ್ ಮಾಡೋಕ್ಕೆ ಇದರಲ್ಲಿ ಎಂತೆಂತ ಹಾಕಿದ್ದು? ಸಣ್ಣಕ್ಕಿ ಅನ್ನ, ಸಕ್ಕರೆ, ತುಪ್ಪ, ಒಂಚೂರು ಉಪ್ಪು, ಕಡೆಯಲ್ಲಿ ಲಿಂಬೆಹಣ್ಣಿನ ರಸ ಹಾಕಿದರೆ ಕೇಸರಿ ಬಾತು ಘಮಘಮಿಸುವ ಕೇಸರಿ ಬಾತು. ನಮ್ಮ ಉತ್ತರ ಕನ್ನಡ ಸ್ಪೆಷಲ್ ಇದು. ನಮ್ಮ ಅಮ್ಮನ ಮನೆಯಲ್ಲಿ ಅಡುಗೆಗಾಗಿ ಸುಮಿತ್ರಕ್ಕ ಮತ್ತು ವೆಂಕಟರಮಣ ಅಣ್ಣ ಕೇಸರಿ ಬಾತು, ಸಾಂಬಾರು, ಎಂಥ ಪಾಯಸನೇ, ಹೆಸರುಬೇಳೆ ಪಾಯಸ, ಹೆಸರುಬೇಳೆ ತೊವೆ, ಶ್ರಾದ್ದಕ್ಕಾಗಿ 2 ಹಸಿ, 2 ಪಲ್ಯ, 1 ಹುಳಿಲು ಮತ್ತು ತೊವೆ, ಹುಳಿ, ಮಾವಿನಕಾಯಿ ತಂಬುಳಿ, ಮಾವಿನ ಹಣ್ಣು ಪಾಯಸ, ಕೇಸರಿ ಬಾತು. ಚಟ್ಟಂಬಳಿಗಾಗಿ ನೋಡಿ ಇಲ್ಲಿ ಕಡಲೆಬೇಳೆಯನ್ನು ನೆನೆಸಿಟ್ಟಿದ್ದು, ಹಸಿಗಾಗಿ ಕೆಸ್ನ ಮೊಟ್ಟೆ ಹಸಿ ಮತ್ತು ಹಾಗಲಕಾಯಿ ಹುರಿದ ಹಸಿ. ಹಾಗಲಕಾಯಿ ಹುರಿದಾಗಿದೆ, ಈಗ ಹೆಚ್ಚಾಗಿ ಹಾಗಲಕಾಯಿ ಹುರಿದಿದೆ, ಇಲ್ಲಾಗಿದೆ, ಹಾಗಲಕಾಯಿ ಹುರಿದಾಗಿದೆ. ತೆಂಗಿನಕಾಯಿಯನ್ನು ರುಬ್ಬಿಟ್ಕೊಂಡಿದ್ದಾರೆ, 2 ಹಸಿ, ಹಾಗೆ ಮಾವಿನಕಾಯಿ ತಂಬುಳಿ ಇದೆ. ಇದು ಹುಳಿಗಾಗಿ ಇಟ್ಟಿದ್ದು. ಇದನ್ನೆಲ್ಲ ಅದೇ ಕಟ್ಲೆಕಾಯಿ ಪಲ್ಯಕ್ಕೆ ಹೇಳಿದ್ನಲ್ಲ, ಹೀಗೆ ಎಲ್ಲ ಆದಷ್ಟು ಮನೆಯಲ್ಲೇ ಬೆಳೆದ ತರಕಾರಿಯಿಂದ ಮಾಡೋದು. ಇದನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ಹುಳಿ, ಚಟ್ನಿ, 2 ಹಸಿ, ಸೌತೆಕಾಯಿ ಹಸಿ, ಹಾಗಲಕಾಯಿ ಹಸಿ, ಕೆಸ್ನ ಮೊಟ್ಟೆ ಹಸಿ, ಬೀನ್ಸ್ನ ಪಲ್ಯ, ಪಡವಲಕಾಯಿ ಪಲ್ಯ,
ಮಾವಿನ ಹಣ್ಣು ಪಾಯಸ, ಹೆಸರುಬೇಳೆ ಪಾಯಸ, ಮಾವಿನಕಾಯಿ ತಂಬುಳಿ, ಹಾಗೆ ತವೆ, ಅದು ಬಾಳೆಕಾಯಿ ಹುಳಿ ಮತ್ತು ಕುಡಿಯೋಕ್ಕೆ ಕಟ್ನೆ. ಇದೆಲ್ಲವನ್ನು ಸರ್ವ್ ಪಾಕಿಟ್ನ ತೋಡಿರೋದು. ಇದನ್ನು ಮೊದಲಿಗೆ ಹಾಕಿಬಿಟ್ರೆ ಎಲ್ಲದು ಹಾಕ್ದಂಗೆ. ಮಂಗರಸಯ್ಯ ಮಾಡಿದ ಅಡುಗೆ ಎಲ್ಲ ಸರ್ವ್ ಪಾಕಿಟ್ನಾಗೆ ಹಾಕೋದು. ಸುಡ್ತಾ ಇದ್ದದ್ದು ಸುಮಿತ್ರಕ್ಕ. ಹೀಗೆ ತವರೂರ ಸವಿನೆನಪಿನ ಜೊತೆಗೆ ಬೆಂಗಳೂರಿನತ್ತ ಪಯಣ ಮಾಡುವಾಗ ತುಂಬ ವರ್ಷಗಳ ನಂತರ ಭೇಟಿಯಾದ ಇಂದಿರಾ ಅಂದರೆ ಸೌದಾಮಿನಿಯವರು ಭೇಟಿಯಾಗಿ ಏನೆಲ್ಲ ಮಾತುಕತೆಗಳನ್ನು ಆಡಿದ್ವಿ ಅನ್ನೋದನ್ನು ನೋಡೋಣ ಬನ್ನಿ. ನಮಸ್ತೆ. ನೋಡಿ, ನಾನು ಕಾಶಿ ಅತ್ತದ್ದು ವಿಡಿಯೋ ಹಾಕಿದ್ದು ನೋಡಿ ಇವರು ನನ್ನ ಪರಿಚಯ ಮಾಡಿಕೊಡ್ರು. ಯಾಕೆಂದರೆ ನಾನು ನೋಡಿದ್ದೆ ಇವರನ್ನು. ನಾನು ಹೈಸ್ಕೂಲಿಗೆ ಹೋಗುವಾಗ ಒಟ್ಟಿಗೆ 1 ವರ್ಷ ಆಚೆ ಈಚೆ ಇದ್ದವರು. ಆದರೆ ಈಗ ಅತ್ತೆ ವಿಡಿಯೋ ಹಾಕಿದ್ದೀನಿ ಅಂತೇಳಿ ಈ ಟ್ರೈನಲ್ಲಿ ಬರುವಾಗ ಪರಿಚಯ ಮಾಡಿಕೊಂಡ್ರು. ಇವರಿಗೆ ನನ್ನ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅವರೇ ಬಾಯಿಂದನೇ ಕೇಳೋಣ. ನಮಸ್ತೆ ಜಾನ್ಸಿ ಅಕ್ಕ, ತುಂಬ ಸಂತೋಷ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಲೇಹಗಳನ್ನೆಲ್ಲ ತಯಾರಿ ಮಾಡೋದನ್ನೆಲ್ಲ ಗುರ್ತು ಮಾಡಿ, ಅವರು ಹಾಡೆಲ್ಲ ಹೇಳಿದ್ದನ್ನೆಲ್ಲ ನೀವು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಎಲ್ಲ ಕಡೆಗೂ ಪಬ್ಲಿಕೇಶನ್ ಮಾಡಿದ್ದೀರಾ. ತುಂಬ ಸಂತೋಷ ಆಯಿತು ನಿಮ್ಮ ಕೆಲಸ ನೋಡಿ. ನನಗೆ ಹೆಮ್ಮೆ ಅನಿಸ್ತು. ಯಾಕೆಂದರೆ ನಮ್ಮ ತಂದೆಯ ತಂಗಿಯವರು ತುಂಬ ಜನರಿಗೆ ಲೇಹ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವರು ಹಳೆಯ ವೈದ್ಯ ಥರ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನೀವು ಅವ್ರನ್ನ ಗುರುತಿಸಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಪರಿಚಯ ಮಾಡಿಕೊಂಡು ಎಲ್ಲವನ್ನು ಅವ್ರ ಹತ್ರ ಕೇಳಿ ಯಾವ ರೀತಿ ಸಿದ್ಧಪಡಿಸ್ಬೇಕು ಹೇಳುದು ಅಂತೆಲ್ಲ ಎಲ್ರಿಗೂ ತಿಳಿಸಿದಿರಲ್ಲ, ಅದಕ್ಕೆ ನಿಮಗೆ ನನ್ನ ಅನಂತ ಧನ್ಯವಾದಗಳು. ನಾನು ಈಗ ನೀವು ಹೇಳಿದ್ರಲ್ಲ, ಅದಕ್ಕೆ ನಿಮ್ಮ ಭೇಟಿ ಯಾವಾಗಲೇ ನಾವು ಬಾಲ್ಯದಲ್ಲಿ ಈಗ ಹೈಸ್ಕೂಲಿಗೆ ಹೋಗುವಾಗ ಒಟ್ಟಿಗೆ ಹೋದವರು. ಈಗ ನನ್ನ ಪರಿಚಯ ನೀವೇ ಹಿಡಿದಿದ್ದು, ಮತ್ತು ಈ ವಿಡಿಯೋ ಮುಖಾಂತರ ಇನ್ನೊಂದ್ಸಲ ನಾವು ಭೇಟಿ ಆದ್ವಲ್ಲ, ಹಾಗಾಗಿ ಈ ಸಂತೋಷನೂ ಒಂದ್ಸಲ ನಾವು ಹಂಚ್ಕೊಳ್ಳೋಣ ಅಂತೇಳಿ. ಯಾಕೆಂದರೆ ಇಂಥ ವಿಷಯವನ್ನು ನಾವು ದಾಖಲೆ ಮಾಡಿಡೋಕ್ಕೆ ನನ್ನ ಅಪ್ಪ ಅಮ್ಮಂದು ಅಥವಾ ಅಜ್ಜಿದು ಎಲ್ಲ ಮಾಡೋಕೆ ನಮಗೆ ಆವಾಗ ಏನು ಸೌಲಭ್ಯ ಇಲ್ಲ ಇತ್ತು. ಈ ಸೌಲಭ್ಯ ಇದ್ದಿದ್ದನ್ನು ಇಂಥದ್ರಲ್ಲಿ ನಾವು ಉಪಯೋಗಿಸ್ಕೊಂಡು ಮಾಡೋಣ ಅಂತೇಳಿ ಮಾಡಿದ್ದು. ಇಂಥ ನಿಮ್ಮಂಥರ ಪ್ರೋತ್ಸಾಹನೇ ನನಗೆ ಇಂಥ ವಿಡಿಯೋ ಮಾಡೋಕ್ಕೆ ಉತ್ಸಾಹ ಕೊಡುತ್ತೆ. ಯಾಕೆಂದರೆ ಈ ವಿಡಿಯೋ ನಾವು ಸಾಮಾಜಿಕ ಜಾಲತಾಣದಲ್ಲಿ ನಾವು ಯಾವುದನ್ನು ಒಳ್ಳೆಯ ವಿಷಯವನ್ನು ಹಂಚಿಕೊಂಡ್ರೆ ಯಾವ ರೀತಿ ಪ್ರತಿಕ್ರಿಯೆ ಇರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಾಗಾಗಿ ನಿಮ್ಮ ಹತ್ರ ನಿಮಗಾಗಿ ನಾನು ಮಾಡಿದ್ದಲ್ಲ, ನನ್ನ ಖುಷಿಗಾಗಿ ಮಾಡಿದೆ. ಯಾಕಂದ್ರೆ ನೀವು ನನ್ನನ್ನು ಗುರುತಿಸಿ ಮಾತಾಡಿದ್ರಲ್ಲ, ಹಾಗಾಗಿ ಇದೊಂದು ಖುಷಿ ವಿಷಯವನ್ನು ಹಂಚ್ಕೊಳ್ಳೋಣ ಅಂತ ಮಾಡಿದೆ. ಇಲ್ಲಿ ನಾವು ಮಾತಾಡಿದ್ರೆ ಕೇಳಿ ನೋಡಿ, ಇಲ್ಲಿದ್ದವರು ನಗಾಡ್ತಾ ಇದ್ದಾರೆ ನಮ್ಮ ಮಾತು ಕೇಳಿಕೊಂಡು. ನೋಡಿ, ಇವ್ರು ಯಾರೂ ಗೊತ್ತಿಲ್ಲ, ಕನ್ನಡ ಬರುತ್ತಾ ಇಲ್ಲ ಗೊತ್ತಿಲ್ಲ, ಟ್ರೈನಲ್ಲಿ ಬರುತ್ತಾ? ಹಾಂ, ಅದೇ ನೋಡಿ. ಅಂದರೆ ಇಂಥ ವಿಷಯವನ್ನು ನಾವು ಹಂಚಿಕೊಂಡಾಗ 4 ಮಂದಿಗೆ ಗೊತ್ತಾಗತ್ತಲ್ಲ, ಅದೇ ಖುಷಿ ಆಯಿತು. ತುಂಬ ಧನ್ಯವಾದ. ನಮ್ಮ ಮನೆಗೆ ಬನ್ನಿ, ಹೀಗೆ ಭೇಟಿ ಆಗ್ತಾ ಇರೋಣ. ತುಂಬ ನಿಮ್ಗೆ ಆಯುಷ್ಯ ಆರೋಗ್ಯ ಕುಳ್ಳನ್ನು ನಾನು ಬೇಡ್ಕೊತೀನಿ. ನಿಮ್ಗೂ ತುಂಬ ಚೆನ್ನಾಗಿಟ್ಟಿರ್ಲಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಪ್ರೋತ್ಸಾಹಿಸಬೇಕು ನಿಮ್ಮನ್ನ. ಥ್ಯಾಂಕ್ ಯು, ಧನ್ಯವಾದಗಳು.